ಪೂಜೆ ಮಾಡ್ತೀರಾ. ಸೊ ಹೀಗಾಗಿ ಈ ಈ ಈ ಥರದ್ದೊಂದು ಮನೆಯಲ್ಲೇ ಈ ಥರ ಪೂಜೆ ಮಾಡೋದ್ರಿಂದ ಆ ಥರದ್ದು ಏನಾದರೂ ಲಿಂಕ್ ಅಂದರೆ ಇದಾಗಿ ಇವ್ರಿಗೇನಾದರೂ ಆ ಥರ ಆಯ್ತಾ, ಪ್ರಭಾವ ಬೀರ್ತಾ ಅಂತ? ಮೇಡಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವನು ಪೂಜೆ ಮಾಡುವಾಗ ಮನೇಲಿ ಇರಲ್ಲ, ಅವನು ಇರೋದೇ ಇಲ್ಲ. ನಾನು ಇಲ್ಲಾಗಲಿ ನಮ್ಮ ಮನೆಗೆ ಬಾರೋ, ಸ್ವಲ್ಪ ಭಾವ ಕೆಲ್ಸಕ್ಕೆ ಹೋಗಿದ್ದಾರೆ, ಬಾರೋ ನನ್ನ ಕೈಯಲ್ಲಿ ಆಗ್ತಿಲ್ಲ, ಬಂದು ಸ್ವಲ್ಪ ಮಾಡಿಕೊಡು ಅಂದ್ರೂ ಬರಲ್ಲ ಅಮ್ಮ, ನೀವು ಪೂಜೆ ಮಾಡ್ಕೊಂಡಿರ್ತೀರಾ ಅಂತ ಅವನು ಬರೋದು ಇಲ್ಲ. ಮತ್ತು ನಾವು ಕರ್ಕೊಬಂದು ಪೂಜೆ ಎಲ್ಲ ಮಾಡಿಸಿ ಅವನಿಗೆ ನಿಲ್ಲಿಸೋದಲ್ಲಿ ಬೇಡ್ಕೊ ಅಂತ, ಅಷ್ಟುವರೆಗೂ ಅವ್ನು ಬರಲ್ಲ ಮೇಡಮ್. ನಮಸ್ಕಾರ ಮಾಡ್ತಾನೆ, ದೇವ್ರು ಅನ್ನೋದು ಭಕ್ತಿ ಜಾಸ್ತಿ ಇದೆ. ಅವನಿಗೆ ಫಂಗಲ್ ಇನ್ಫೆಕ್ಷನ್ಸ್ ಇತ್ತು, ಫುಲ್ ಬಾಡಿ ಎಲ್ಲ ಅರೈವಂಗಾಗಿತ್ತು. ಇಲ್ಲೇ ನಾಗರಕಳ ದೇವಸ್ಥಾನಕ್ಕೆ ಹೋಗಿ ಎಷ್ಟೋ ಮೆಡಿಸನ್ ಕೊಡಿಸ್ವಿ ಮೇಡಮ್, ಬಟ್ ಚೆನ್ನಾಗಾಗಿಲ್ಲ. ಇಲ್ಲೇ 9 ವಾರ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನ ಬಾಡಿಯಲ್ಲಿ ಒಂದು ಫಂಗಲ್ ಇನ್ಫೆಕ್ಷನ್ ಇಲ್ಲದೆ ಆಗಿದೆ. ಹಾಗಾಗಿ ನಾವು ದೇವ್ರ ನಂಬಿಕೆ ಇದೆ, ನಮ್ಗೆ 100% ದೇವ್ರ ನಂಬಿಕೆ ಇದೆ. ಬಟ್ ಈ ಥರ ಪೋರ್ಟ್ರೇಟ್ ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ. ಪ್ಲೀಸ್ ಯಾರು ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕ್ಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ಈಗ ಎಲ್ಲರೂ ಒಂದೊಂದು ಮಾತಾಡ್ತಾರೆ. ಇವಾಗ ಅವರು ದೈವಕ್ಕೆ ಅಪಮಾನ ಮಾಡಿದ್ರು ಅಂತ ಕೆಲವರು ಅಂದರೆ, ಮತ್ತಷ್ಟು ಜನ ಇದೆಲ್ಲ ಫೇಕು, ಪಬ್ಲಿಸಿಟಿ ಗಿಮಿಕ್ಕೋಸ್ಕರ ಇದು ಮಾಡಿರೋವಂಥದ್ದು. ಅದರ್ವೈಸ್ ಸಿನಿಮಾ ಟೀಮೇ ಅವ್ರಿಗೆ ಹೇಳ್ಕೊಟ್ಟಿರ್ಬೋದು ಈ ಥರ ರಿವ್ಯೂ ಮಾಡಿ ಜನ ಜಾಸ್ತಿ ಥಿಯೇಟರ್ಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ ಇವೆಲ್ಲ ವಿಷಯಗಳು ಮತ್ತು ಈ ಥರದ್ದೊಂದು ಸುದ್ದಿಗಳು ಹರಿದಾಡ್ತಿರುವಂಥದ್ದು? ಈಗ ಮೇಡಮ್ ಒಂದು ಪಾಯಿಂಟ್ ಹೇಳ್ತೀನಿ, ಸಿನಿಮಾ ಕಡೆಯಿಂದ ಯಾವುದೂ ಬಂದಿಲ್ಲ ಹಿಂಗೆ ಮಾಡು, ಆ ಥರ ಮಾಡು, ನಮ್ಮ ಮೂವಿ ಹೋಗಲಿ ಅಂತ. ಯಾವುದೇ ಬಂದ್ರೂ ನಮ್ಗೆ ಹೇಳ್ತಾನೆ ಅವನು. ಬಟ್ ಅವನು ಸಿನಿಮಾದವ್ರ ತಂಡದಿಂದ ನಮ್ಗೆ ಯಾವುದೂ ಬಂದಿಲ್ಲ. ಆಮೇಲೆ ಇವ್ರು ಮಂಗಳೂರವ್ರು ಹಂಗೆ ಮಾಡ್ತಾರೆ, ಮಂಗಳೂರವ್ರು ಫೋನ್ ಮಾಡಿರೋದು ಕರೆಕ್ಟೇ, ನಾವಿಲ್ಲ ಅಂದಿಲ್ಲ. ಅದಕ್ಕೆ ನಾವು ಕ್ಷಮೆ ಎಲ್ಲ ಕೇಳಿದ್ದೀವಿ. ಮನೆಯಲ್ಲಿ ಪೂಜಾ ವಾತಾವರಣ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಇದೆ. ಇವತ್ತು ಸಂಕಷ್ಟ ಚತುರ್ಥಿ, ಹಾಗಾಗಿ ಇವತ್ತು ಶುಕ್ರವಾರ ಪೂಜೆ ಮಾಡಿದ್ದಾನೆ, ನಮಸ್ಕಾರ ಮಾಡ್ಕೊಂಡಿದ್ದಾನೆ, 5 ಗಂಟೆಗೆ ಎದ್ದೊಳ್ತಾನೆ, ಸ್ನಾನ ಮಾಡಿ ಅವನದು ಕೆಲಸ ಏನಿದೆ ಅದು ನೋಡ್ಕೊತಾನೆ. ಈ ಥರ ವಾತಾವರಣ ಎಲ್ಲ ನಮ್ಮ ಮನೇಲಿ ಇರೋದು ಮೇಡಮ್. ಬೇಕಂತ ಅವನು ಮಾಡೋಕ್ಕೆ ಹೋಗಿಲ್ಲ ಮೇಡಮ್. ಆ ಥರ ಏನಾದರೂ ಅವ್ನು ಮಾಡಿದರೆ ನಾನು ಕ್ಷಮೆ ಕೇಳ್ತೀನಿ ಮೇಡಮ್. ಈಗ ಇವರೆಲ್ಲ ಈ ಥರ ಮಾಡಿರೋದ್ರಿಂದ ರಿಷಬ್ ಸರ್ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನೀವು ಸಿನಿಮಾ ಮಾಡಿದ್ರಿ, ಸೊ ಹೀಗಾಗಿ ಜನ ಈ ಥರ ಮಾಡ್ತಿದ್ದಾರೆ. ನೀವು ಸಿನಿಮಾ ಮಾಡ್ದೇ ಹೋಗಿದ್ರೆ ಈ ಥರ ಯಾವುದು ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಇನ್ನು ಮುಂದೆ ಕಾಂತಾರ ಸಿನಿಮಾ ಈ ಥರ ಗುಳಿಗ ದೈವಗಳನ್ನಾಗಲಿ ದೈವಾರಾಧನೆ ಆಗಲಿ ಮಾಡಿ ತೋರಿಸ್ಬೇಡಿ ಜನಗಳಿಗೆ ಅನ್ನೋ ಒಂದು ಆಕ್ಷೇಪ ಅವರ ವಿರುದ್ಧ ವ್ಯಕ್ತವಾಗ್ತಿರುವಂಥದ್ದು. ಸೊ ಏನು ಹೇಳ್ತೀರಿ ಅಂದರೆ, ಈ ಥರದ್ದವರು ಇಂದ ಅವರಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಒಂದು ಸಿನಿಮಾ ಥರ ನೋಡಿ ಅಂತ ಹೇಳ್ಬಿಟ್ಟು ಸಿನಿಮಾ ಟೀಮ್ ಕೂಡ ಹೇಳ್ತಿರುವಂಥದ್ದು. ಆದರೆ ಇವರೇನೋ ಮಾಡೋಕ್ಕೋಗಿ ಅವ್ರಿಗೇನೋ ಆಗಿ ಮತ್ತಿಂದೇನೋ ಆಗ್ತಿದೆ. ರಿಷಬ್ ಸರ್ಗೆ ನಾನು ಹೇಳೋದೊಂದೇ ಮೇಡಮ್, ರಿಷಬ್ ಸಾರು ಮಾಡಿ ತೋರಿಸಿರೋದು ಅದು ಒಳ್ಳೇದು. ನಮ್ಮ ಹಿಂದೂ ಈ ಧರ್ಮ ಏನಂತ ಅದರಲ್ಲಿ ಗೊತ್ತಾಗಿದೆ, ಯಾವ ಥರ ಇರುತ್ತಂತ. ಈ ಥರ ಮೂವೀಸ್ ಮಾಡಿದ್ರೆ ಅಲ್ಲ ಮೇಡಮ್ ನಮಗೂ ಗೊತ್ತಾಗೋದು, ಭಕ್ತಿ ಈ ಥರ ಇರುತ್ತೆ, ನಾವು ಈ ಥರ ಇರಬೇಕು ಅಂತ. ಈ ಥರ ಮೂವೀಸ್ ದೇವ್ರದ್ದು ಮಾಡಿಲ್ಲ ಅಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ರಿಷಬ್ ಸರ್ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಜನರು ಆ ಥರ ಮಾಡ್ಕೊತವ್ರಂದರೆ ನಾವು ಆ ಟೈಮಲ್ಲಿ ಆ ಸಿಚುವೇಶನಲ್ಲಿ ಅವರು ಆ ಥರ ಮಾಡ್ತವ್ರಂದರೆ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್. ಇವ್ನು ಮಾಡಿರೋದು ಮಾತ್ರ ಅದು 5 ಮಿನಿಟ್ಸ್ ಅವ್ನಿಗೇನಾಗಿದೆಯೋ ಗೊತ್ತಿಲ್ಲ, ಅದಕ್ಕಾಗಿ ನಾವು ಸಾರಿ ಕೇಳ್ತಾ ಇದ್ದೀನಿ ಮೇಡಮ್. ಈಗ ನಿಮ್ಮ ಕುಟುಂಬ ಎಲ್ಲ ಸಿನಿಮಾ ನೋಡಿದ್ಯಾ ಹೇಗೆ? ಈ 1 ವಾರದಿಂದ ಬರೀ ಇವ್ನದೇ ಆಯಿತು ಮೇಡಮ್. ಹಾಗಾಗಿ ಇವ್ನದೇ ಸ್ವಲ್ಪ ಇರೋದು ಒಬ್ಬನೇ ಅಲ್ಲ, ಇವನ ಕಡೆ ಸ್ವಲ್ಪ ಗಮನ ತಗೊಂಡಿದ್ದೀನಿ ಮೇಡಮ್. ಈಗ ಹೋಗ್ಲಿ, ಅವತ್ತು 1 ವಾರದಿಂದ ಅವತ್ತಾಯಿತು ದೈವದ ಅನುಕರಣೆಯನ್ನು ಇವ್ರು ಮಾಡಿದ್ರು. ಅವತ್ತಿಂದ ಹೇಗಿದ್ದಾರೆ ವೆಂಕಟನಾಥ್ ಅವರು ಅಂತ ಮನೆಯಲ್ಲಿ? 2 ದಿವಸ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ಮೇಡಮ್. ಅವನ್ನ ಇಟ್ಕೊಂಡು ನಾನು ಸಮಾಧಾನ, ಬ್ಯಾಡ್ ಕಮೆಂಟ್ಸ್ ಬಂದರೆ ಪರವಾಗಿಲ್ಲ ಬಿಡಿ, ಅವರು ನಮ್ಮ ಫ್ರೆಂಡ್ಸೇ ಅಂತ ತಿಳ್ಕೊಂಡು ನಾವು ಕ್ಷಮೆ ಕೇಳೋಣ ಅಷ್ಟೇ. ಏನಾದರೂ ನೀನು ತಪ್ಪು ಮಾಡಿದರೆ ನೀನು ವಿಡಿಯೋ ಮಾಡಿ ಸಾರಿ ಕೇಳು ಅಷ್ಟೇ, ಅದಕ್ಕೆಲ್ಲ ನೀನು ಇದು ಹಾಕ್ಬೇಡ. ಈ ಇಬ್ಬರೇನೋ ಮಂಗಳೂರವರು, ಅವರು ದೊಡ್ಡವರೇ, ಅವ್ರು ಯಾರೋ ಫೋನ್ ಮಾಡಿದ್ರು ಮೇಡಮ್, ಹಿಂಗೆ ಕೇಳು ನಾವು ಅದನ್ನು ಕ್ಷಮಿಸ್ಬಿಡ್ತೀವಿ ಅಂತ. ಬಟ್ ಅವನು ವಿಡಿಯೋ ಮಾಡಿ ಹಾಕಿದ್ದಾನೆ ಅದಕ್ಕೆ. ಮತ್ತು ನಿನ್ನೇನು ಮೊನ್ನೆ 2 ಮಾಡಿದ್ದಾರೆ ಹುಡುಗರು. ಆ 2 ಹುಡುಗರೇ ಇದು ಪೋರ್ಟ್ರೇಟ್ ಮಾಡ್ತಿರೋದು ಮೇಡಮ್. ಇನ್ಯಾರೂ ಆ ಥರ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇಲ್ಲ. 2 ಹುಡುಗರದು ನಾವು ಏನು ಮಾಡಿದ್ದಾನೆ ಅಂತ ಅದೆಲ್ಲ ರೆಕಾರ್ಡಿಂಗು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಫೈನಲಿ ಮೂವಿ ಮಾತ್ರ ಚೆನ್ನಾಗಿದೆಯಂತೆ, ನಾವಂತೂ ನೋಡಿಲ್ಲ, ವೆಂಕಟ್ ಬ್ಯುಸಿಯಲ್ಲಿ ಇದ್ಬಿಟ್ಟು. ಹಾಗಾಗಿ ಮೂವಿ ನೋಡಿ ನಾವೇನಾದರೂ ತಪ್ಪಾಗಿ ವೆಂಕಟ್ ಮಾಡಿದರೆ ನಿಜವಾಗ್ಲೂ ಮಂಗಳೂರು ಜನತೆಗೆ, ತುಳುನಾಡು ಜನತೆಗೆ ನಾವು ಸಾರಿ ಕೇಳ್ಕೊತಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ವೆಂಕಟ್ ಕಡೆಯಿಂದ ಅವ್ರ ಅಕ್ಕ ಆಗಿ ನಾನು ಸಾರಿ ಕೇಳ್ಕೊತಾ ಇದ್ದೀನಿ. ಅವ್ನು ಏನಾದರೂ ಆ ಥರ ಮಾಡಿದರೆ ದೇವ್ರು ಅನ್ನೋದು ನೋಡ್ತಾ ಇರ್ತಾನೆ. ಒಂದು ದಿವಸ ಇಲ್ಲ ಅಂದರೂ ಇನ್ನೊಂದು ದಿವಸ ಭಗವಂತ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರೆ. ಬಟ್ ಅವ್ನು ಮಾಡಿದರೆ ಆ ಥರ ದೇವ್ರ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಅದೆಲ್ಲ ದೇವ್ರ ಮೇಲೆ ಬಿಟ್ಟಿರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್.
ಸೊ ನೋಡಿದ್ರಲ್ಲ, ಇದಿಷ್ಟು ಅವರ ಸಹೋದರಿ ಮಾತು. ದೇವರು ಅಂದರೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಏನಾದರೂ ನಾವು ತಪ್ಪು ಮಾಡಿದರೆ ನಮಗೆ ಕ್ಷಮೆ ಕೇಳ್ತೀವಿ, ಜೊತೆಗೆ ನಮಗೆ ಶಿಕ್ಷೆ ಕೊಡಲಿ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಇನ್ಯಾರು ಈ ರೀತಿ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.